ಇಲ್ಲ ಅವ್ರ ಊರಾಗಿಲ್ಲ. ಆಯ್ತಾಯ್ತು ಎಲ್ಲಿ ಹೆಂಗೆ ಹಿಡಿಯೋದು ಹೆಂಗೆ ಮಣ್ಣು ಇದನ್ನ ಈಗ ಹೆಂಗೆ ಮಾಡೋದು ಇದಕ್ಕೆ ಸಾಂದ್ ಇಲ್ಲ ಅದೇ ದೊಡ್ಡ ಹೇಳ್ರಿ. हां स्कीम में एक ड्रोन एंटरप्राइज को दिए हैं हम। ये अभी ये आपको बताते हैं कि कैसे वो वर्क करता है। ये 4 नोजल है, 4 नोजल से स्प्रे होगा। ये स्प्रे रेट बहुत ज़्यादा है, इसलिए ಒಂದು ಹನಿ ಇರ್ತೈತ್ರಲ್ಲ ಡ್ರಾಪ್ರ ಅದನ್ನ 100 ಹನಿ ಮಾಡ್ತೈತೆ. ಸ್ಪ್ರೇ ರೇಟ್ ಜಾಸ್ತಿ ಇರ್ತೈತ್ರಿ. ಅದರಿಂದ ಎಫಿಷಿಯನ್ಸಿ ರಿಸಲ್ಟ್ ವೆರಿ ಜಲ್ದಿ ಬರ್ತೈತ್ರಿ. ಯಾಕಂದ್ರೆ ಸೋರಿ ಕೆಳಗೆ ಬೆಳೆಯಂಗ್ರಿ ಸರ್. ನಾವು 10% ಟೊಮ್ಯಾಟೊ ಅಂತ ರಂಧ್ರಗಳು ಇರ್ತಾವ್ರಿ ನಮ್ಮ ಎಲೆ ಒಳಗೆ. ಅದಕ್ಕೆ ಇದು ಅಗ್ದಿ ಎಫಿಷಿಯನ್ಸಿಲಿ ಅದು ಹೋಗಿ ಕೂತಿ ಅಂದ್ರೆ ಅದು ಒಳಗೆ ಎಲೆ ಒಳಗೆ ಹೋಗಿ ಬಿಡ್ತೈತ್ರಿ. ಅಂದ್ರೆ ಪೂರ್ತಿ ರಿಸಲ್ಟ್ ಅಂದ್ರೆ ನೀರು ಕಡಿಮೆ ಇರ್ತೈತ್ರಿ. ಪೂರ್ತಿ ಎಫಿಷಿಯಂಟ್ ರಿಸಲ್ಟ್ ಆಗಿ ಇನ್ನೊಂದಾಗಿ ನಿಮ್ಗೆ ಎತ್ತರ ಆದರೆ ಬಿಡ್ಯಾಕೆ ಬರಂಗಿಲ್ಲ. ಕಬ್ಬು ಹೈಟ್ ಆಗಿತ್ತು ಅರೌಂಡ್ 90% ಬಿಡ್ಯಾಕೆ ಆಗಂಗಿಲ್ಲ. ಅವಾಗ ಇದನ್ನ ಪಡ್ಕೋಬೋದು. ಇದು ಏನು ಸ್ಕೀಮ್ ಇದು ಅದಕ್ಕೆ ಡ್ರೋನ್ಪ ಅಂದ್ರೆ ಈಗ ನೀವು ನ್ಯಾನೋ ಇದು ಹೀರ್ಯಾ ಮೊದಲೆಲ್ಲ ಹರಳು ಹೀರ್ಯಾ ಭಾಳ ಉಪಯೋಗ ಮಾಡ್ತೀರಿ. ಅದರಿಂದ ಈಗ ಭೂಮಿಗೆ ಭಾಳ ಹಾನಿ ಆಗತೈತಿ. ಭೂಮಿಗಾಯಿತು ಮನುಷ್ಯರಿಗಾಯಿತು ಇಲ್ಲಿ ಏನು ಪರಿಸರದಾಗ ಏನು ಪ್ರಾಣಿ ಸಂಗ್ರಹಲೆಲ್ಲನೂ ಪರಿಣಾಮ ಬೀರತೈತಿ. ಅದಕ್ಕೆ ನ್ಯಾನೋ ಹೀರ್ಯಾ ಅಂತ ಹೊಸ ಟೆಕ್ನಾಲಜಿ ತೆಗೆದಾರೆ. ಅದನ್ನು ಮ್ಯಾಲೆ ಸ್ಪ್ರೇ ಮಾಡಿದ್ರು. ಅಂದರೆ ಈಗ ಒಂದು ಚೀಲ ನೀವು ಊದ್ರಿ ಅಂದ್ರಪ್ಪ ಅದ್ರೊಳಗೆ ನಿಮ್ಮ 30% ಅಷ್ಟೇ ಯೂಸ್ ಆಗ್ತದೆ. ನ್ಯಾನೋ ಹೀರ್ಯಾ ಏನಾರು ಸ್ಪ್ರೇ ಮಾಡಿರಪ್ಪ ಅಂದ್ರೆ ನೀವು 80% ಯೂಸ್ ಆಗ್ತದೆ. ಮತ್ತು ಯಾವುದೇ ಪರಿಸರಕ್ಕೆ ಈ ಥರ ಅದು ಡೈರೆಕ್ಟ್ ಬೆಳಗ್ಗೆ ತೋರಿದ್ರಿ ರೈತರಿಗೆಲ್ಲ ರಿಸಲ್ಟ್ ಐತ್ರಿ. ಈಗ ಪಂಪ್ ಹಾಕೊಂಡು ಹಿಡಿಯೋಕೆ ಆಗತ್ತಿಲ್ಲ ಅನ್ನೋ ಸಂಬಂಧ ಆಗ್ರಿ ಇಫ್ಕೋ ಕಂಪ್ನಿಯವ್ರು ಏನು ಮಾಡ್ಯಾರ್ರಿ, ನಿರುದ್ಯೋಗ ಹುಡುಗನ ಆಯ್ಕೆ ಮಾಡ್ಕೊಂಡು ಫಸ್ಟ್ ಟ್ರೈನಿಂಗ್ ಕೊಟ್ಟ ಈ ಇಫ್ಕೋ ಕಿಸಾನ್ ಡ್ರೋನ್ ಸ್ಕೀಮ್ನಾಗ ಅವ್ರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿ ಇವಾಗ ಎಕರೆಗೆ 500 ನಂಗೆ ಸ್ಪ್ರೇ ಮಾಡ್ಸೋದು. ಕಂಪಲ್ಸರಿ ನ್ಯಾನೋ ಹೀರ್ಯಾ ಸ್ಪ್ರೇ ಮಾಡ್ಬೇಕು. ಅದ್ರ ಜೊತೆ ನೀವು ಮೈಕ್ರೋನ್ಯೂಟ್ರಿ ಅಂತ ಮಾಡ್ಕೋರಿ ಮತ್ತು ವಾಟರ್ ಸಲಬಲ್ ಹಾಕೊಂಡು ಮಿಕ್ಸ್ ಮಾಡ್ಕೋರಿ. ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬೋದು. ಇಷ್ಟು ಇದ್ರದ್ದು ಈಗ ನೀವು ಪ್ರಾಕ್ಟಿಕಲ್ ಆಗಿ ನೋಡೋಣ್ರಿ ಹೆಂಗೆ ನೀವು ನೋಡಿ. ಈಗ ನಾವು ಸ್ಪ್ರೇ ಪಂಪ್ ಕೈಲಿ ಬಿಟ್ಟು ಬ್ಯಾಟ್ರಿ ಪಂಪ್ ಇರಲ್ಲ 10 ಪಂಪ್ ಹಾಕೊಂಡು ಇದು ಒಂದು ಪಂಪ್ ಹಾಕೋದು. ಒಂದು ಪಂಪ್ 10 ಏನು ಔಷಧ ಮಾಡ್ತಾರೆ ಇದು ಒಂದು ಪಂಪ್ 10 ಲೀಟರ್ನಾಗ ಹಾಕಿದ್ದು ಒಂದು ಇದನ್ನು ಫುಲ್ ಮಾಡಿದ್ರೆ 1 ಎಕರೆಗೆ 1 ಎಕರೆ 10 ಪಂಪ್ ನಾರ್ಮಲ್ ಆಗತೈತೆ ಅದು 10 ಪಂಪಿನಲ್ಲಿ ಇದಕ್ಕೆ ಒಂದು ಅದಕ್ಕೆ ಇನ್ನು ಆಲ್ಮೋಸ್ಟ್ ಇಲ್ಲಿ ನಾವು ಎಲ್ಲ ಮಾಡಿದ್ವಿ. ಇದ್ರಾಗ ಏನು ರೀ ಒಟ್ಟು ನೀರು ಕಡಿಮೆ ಹಾಕಿ ಪಾಟೀಲ್ಗಳದ್ದು ಮಾಡಿದ್ವಿ ರೀ. ಇಲ್ಲ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲೊಂದು 50-100 ಎಕರೆ ತನಕ ಕವರ್ ಮಾಡಿದ್ರು. ಈಗ ನಾವು ಹೊಲಕ್ಕೆ ನಿಮ್ಮ ಕರೆಸಿ ಕಂಪಲ್ಸರಿ ನಿಮ್ಮದು ನ್ಯಾನೋ ಹಾಕ್ಬೇಕು. ಹಾಕ್ಬೇಕು ನ್ಯಾನೋ ಇರೋದು ನಾವು ಕೊಟ್ಟರೆ ಹಾಕ್ಬೇಕು. ಈ ನ್ಯಾನೋ ಎಲ್ಲದರೂ ಮಿಕ್ಸ್ ಆಗಬೇಕು. ಎಲ್ಲದರೂ ಮಿಕ್ಸ್ ಆಗಬೇಕು. ಏನೂ ಸಮಸ್ಯೆ ಇಲ್ಲ. ಈ ಆರ್ಗ್ಯಾನಿಕ್ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಬೇಕು. ಆರ್ಗ್ಯಾನಿಕ್ ಮಿಕ್ಸ್ ಆಗಬೇಕು. ಏನು ಹಾಕ್ತಾರ ಅಲ್ರಿ ಆರ್ಗ್ಯಾನಿಕ್ ಮಿಕ್ಸ್ ಮಾಡಿದ್ರೆ ಬೈ ಫರ್ಟಿಲೈಸರ್ ಮಿಕ್ಸ್ ಆಗಿ ಬ್ಯಾಕ್ಟೀರಿಯಾ ಸೈಡ್ ಅಂತ ಏನಿಲ್ಲ ಎಲ್ಲಾನು ಕಂಟ್ರೋಲ್ ಮಾಡ್ತೈತಿ. ನಂಬರ್ ಒಂದು 5 ನಿಮಿಷ ಅಲ್ಲಿ ಬಾಕ್ಸ್ ಒಳಗೆ ಐತಿ ನೋಡಿ. ಟ್ಯಾಂಕ್ ಕೆಪಾಸಿಟಿ ಎಷ್ಟಂದ್ರಿ? 10 ಲೀಟರ್ ಸೇಮ್ ಇದೆ ಹಂಗೆ ತಗೊಂಡು ಈಗ ಅವ್ರ 500 ಈಗ ಇನ್ಪುಟ್ಸ್ ಎಲ್ಲ ಅವ್ರದ್ದು ನ್ಯಾನೋ ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬೇಕು. ಅಂದರೆ ನಾವು 100 ರೂಪೀಸ್ಗೆ ಇದು ಮಾಡ್ತೀರಾ? ಅಂದ್ರೆ ಇದ್ರೊಳಗೆ ನಾವು ರೈತರಿಗೆ ನಿಮ್ಮ ನ್ಯಾನೋ ಹೀರ್ಯಾ ಒಂದು ಯೂಸ್ ಮಾಡ್ರು ಇದ್ರೊಳಗೆ ಯಾವ್ದಾರು ಒಂದು ಯೂಸ್ ಮಾಡ್ಬೇಕು. ಮಾಡಿ ಕಂಪಲ್ಸರಿ ಕಟ್ಟಾಗಿ ಫೀಲ್ಡ್ ಕ್ರಾಪ್ ಇದ್ರು ಯಾವುದು 500 ರೂಪೀಸ್ ಚಾರ್ಜ್. ಬ್ರ್ಯಾಂಡ್ ನೇಮ್ ಏನಂದ್ರೆ ಅದು? ಇದು ದಕ್ಷ ಡ್ರೋನ್ ಸರ್. ದಕ್ಷ ಡ್ರೋನ್ ಹನುಮಂತ.
ಈಗ ನಮ್ಮ ಕೊಟ್ಟನಂದ್ರೆ ನಿಮ್ಗೆ 6 ಇಂದ 7 ನೀವು 500 rupees ರೆಂಟ್ ಹಿಡ್ಕೊಂಡು ಹೇಳಕ್ಕೆ ಹಾಂ ರೆಂಟ್ ಹಿಡ್ಕೊಂಡು ಸರ್. ಈಗ ನೋಡ್ರಿ 16 ಮೈಕ್ರೋಟನ್ ಪ್ಲಸ್ ಇದೆಲ್ಲಾನು ನಿರ್ವಹಣೆ ಮಾಡಿದಂಗೆ ರೀ ಪ್ಯಾಕೇಜ್. ಹಾಂ ಪ್ಯಾಕೇಜ್. ಇದು ಒಂದು ಚೀಲ DAP ಏನು ಬಿತ್ತರ, ಒಂದು ಚೀಲ DAP ಸ್ಪ್ರೇ ಮಾಡ್ಬೋದು. ಹಂಗೆ ಇದು ಮೈಕ್ರೋಟನ್ಸ್ ಆಗಿರ್ತದೆ ಸೀಡ್ ಎಕ್ಸ್ಟ್ರಾ 16 ಮೈಕ್ರೋಟನ್ಸ್ ಇದಾವ್ರಿ ಪ್ರತಿ ಎಲ್ಲನೂ ಕಂಟ್ರೋಲ್. ನೀವು ನೋಡ್ರಿ ಹೀರೆ ಅಂದ್ರೆ ಹೀರೆನ ಅಟ್ಟೋಗಿಬಾರ್ದು, ಎಲ್ಲ ಮೈಕ್ರೋಟನ್ ಕೊಟ್ಟಾಗ ನಿಮ್ಮ ಬೆಳೆ ಬರೋಕ್ಕೆ ಸಾಧ್ಯ ಐತಿ. ನೀವು ಏನು ಮಾಡ್ತಾರೆ ರೈತರ ಒಂದು ಚೀಲ ಯಾರೋ ಒಂದು ಚೀಲ ಹೀರೆ ಹೋಗಿದ್ರು ನಾವು ಒಂದು 2 ಚೀಲ 2 ಚೀಲ ಅದೇ ಈ ಭೂಮಿಗೆ ಏನು ಬೇಕು ಪ್ರಾಬ್ಲಮ್ ಇದೆ, ಅದೇ ಅವೈಲಬಿಲಿಟಿ ಇಲ್ಲ. ಆದರೆ ರೈತರಿಗೆ ಸರ್ ನಾಲೆಜ್ ಇದಿಲ್ಲ ರೀ, ಅದು ಭೂಮಿಗೆ ಏನು ಬೇಕು ನಾವು ಏನು ಹಾಕಬೇಕು. ಇದು ಈಗ ಜಿಂಕ್ ಐತ್ರಿ, ಗೀರಾ ಬಿತ್ತಾರೆ ಜಿಂಕ್ ಐತ್ರಿ. ಈಗ ಆರ್ಥಿಕ ಫರ್ಟಿಲೈಸರ್ 17 ರೂಪಾಯಿಗೆ ಅದಾವ ರೈತರಿಗೆ ಅಷ್ಟು ಕೊಂಡ್ಕೊ ಸ್ಟಾರ್ಟ್ ಮಾಡ್ಬೋದು. ಕೇಳ್ಬೇಕಾ ಮೇಡಮ್ ಅವ್ರಿಗೆ? ಯೂರಿಯಾ ಒಂದೇ ಹಾಕೋಣ ಈಗೇನು ಗಾಡಿಯಾಗ ಏನೈತಿ ಲಾಟ್ ಎಲ್ಲ ಹಿಡ್ಕೊಂಡ 7 ಲಕ್ಷ ಇದು 20 ಲಕ್ಷ ರೂಪಾಯಿ ಬೇಕಿದೆ. 2 ಎಕರೆಗೆ ಚಾರ್ಜ್ ಮುಗಿಯುತ್ತೆ. ಕೆಪಾಸಿಟಿ ಸಾಕ್ಬೋದು. ಇದರಲ್ಲಿ ನಿಮಗೆ ಇವರೇ ಬಿಫೋರ್ ಅಂಡ್ ಆಫ್ಟರ್ ಅಂತ ಜಸ್ಟ್ ವಾಚ್ ಫಾರ್ ಕ್ಯೂರಿಯಾಸಿಟಿ. ಸ್ವಲ್ಪ ಏರಿಯಾ ಅನ್ಸ್ಪ್ರೆಡ್ ಬಿಡಿ, ಸ್ವಲ್ಪ ಬಿಡ್ರಿ ಗೊತ್ತಾಗುತ್ತೆ ಅಲ್ರಿ. ಹೊಡಿತಿದ್ರಿ ಆ ಕಡೆ ತೊಂದರೆ ಆಗಬಾರ್ದು ಅಂತ ಎಲ್ಲರೂ ಹೋಗಿ ಹೊಡೆದಿರಂತ ಅಲ್ಲಿ ನೋಡ್ಕೊಳ್ಳಿ, ಈಗ ರಿಮೋಟ್ ಕಂಟ್ರೋಲ್ ನೋಡ್ಕೊಳ್ಳಿ. ಓಕೆ ಓಕೆ ನಾವು ಒಂದೇ ಬರೆದು ಕಂಟ್ರೋಲ್ ಆಗ್ತದೆ. ಸೈಡ್ ಆಗ್ರಿ
ಸ್ವಲ್ಪ ನೀರು ಹಾಕಿ ಎಲ್ಲೆಲ್ಲಿ ಬೋದೈತೆ ನೋಡ್ಕೋತ ದಿನ ಬೇಕಾಯ್ತದ ಮಂದಿ ಪಾಪ ಅವ್ರು ಫೋನ್